ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿನು ಆಂಟನಿ. ಸೊ ಜೀವನ ಶೈಲಿ ರೋಗಗಳಲ್ಲಿ ತುಂಬ ನೆಗ್ಲೆಕ್ಟ್ ಮಾಡುವ ಒಂದು ರೋಗ ಇದೆ, ಫ್ಯಾಟಿ ಲಿವರ್ ಅಂತ ಇರೋದು. ಸೊ ಈ ಫ್ಯಾಟಿ ಲಿವರನ್ನು ಯಾಕೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂದರೆ, ಇದನ್ನು ನಾವು ಡೈರೆಕ್ಟ್ಲಿ ಹೋಗಿ ಯಾವುದಾದ್ರೂ ಒಂದು ಸಿಂಪ್ಟಮ್ ಫ್ಯಾಟಿ ಲಿವರ್ನ ಕಂಡುಹಿಡಿಯೋರು ಯಾರೂ ಇಲ್ಲ. ಇಲ್ಲ ಆಕ್ಸಿಡೆಂಟ್ಲಿ ಆಗಿ ಬೇರೆ ಏನೋ ಒಂದು ರೀಸನಿಗೋಸ್ಕರ ಸ್ಕ್ಯಾನಿಂಗ್ ಮಾಡುವಾಗ ಫ್ಯಾಟಿ ಲಿವರ್ ಅಂತ ರಿಪೋರ್ಟಲ್ಲಿ ಬರುತ್ತೆ. ಅದು ನೀವು ನಿಮ್ಮ ಡಾಕ್ಟ್ರಿಗೆ ಹೋಗಿ ತೋರಿಸುವಾಗ ನಿಮ್ಮ ಡಾಕ್ಟ್ರು ಏನು ಹೇಳೋದು, ಇದು ತುಂಬ ಕಾಮನ್ ಇದೆ, ಎಲ್ಲರದ್ರಲ್ಲಿ ಕಂಡು ಬರೋದು, ಅದನ್ನು ಸ್ವಲ್ಪ ಡಯಟ್ ಮಾಡಿ ಸ್ವಲ್ಪ ವಾಕಿಂಗ್ ಮಾಡಿ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಅವರು. ಸೊ ಈ ಥರ ಲೀಸ್ಟ್ ಇಂಪಾರ್ಟೆನ್ಸ್ ಅಥವಾ ನೆಗ್ಲೆಕ್ಟ್ ಮಾಡಬೇಕಾಗಿರುವ ಒಂದು ಕಂಡೀಷನ ಈ ಫ್ಯಾಟಿ ಲಿವರ್ ಅಂತ ಇರೋದು ಅಲ್ಲ. ಏಕೆಂದರೆ ಇನಿಷಿಯಲ್ ಸ್ಟೇಜಸಲ್ಲಿನೇ ಈ ಫ್ಯಾಟಿ ಲಿವರ್ನ ನೀವು ಕರೆಕ್ಟಾಗಿ ಚಿಕಿತ್ಸೆ ಕೊಟ್ಟರೆ ಇದರದ್ದು ಕಾಂಪ್ಲಿಕೇಶನ್ಸಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಸೊ ಅದಕ್ಕೆ ಫ್ಯಾಟಿ ಲಿವರ್ ಅಂದಿರೋದು ಏನು, ಇದರದ್ದು ಕಾಂಪ್ಲಿಕೇಶನ್ಸ್ ಏನು ಅಂತ ಒಂದು ಐಡಿಯಾ ನಿಮಗೆ ಇರಬೇಕು. ಸೊ ಈ ಫ್ಯಾಟಿ ಲಿವರ್ನ ಯೂಶ್ವಲಿ ನಾವು ನಮ್ಮ ಪ್ರಾಕ್ಟೀಸಲ್ಲಿ ಇಟ್ ಈಸ್ ದಿ ಮದರ್ ಆಫ್ ಆಲ್ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತಾನೆ ನಾವು ಕರೆಯೋದು. ಜೀವನ ಶೈಲಿ ರೋಗ ಅಂತ ಒಂದು ಲಿಸ್ಟ್ ಇದೆ. ಆ ಒಂದು ಲಿಸ್ಟ್ ರೋಗದ್ದು ಮದರ್ ಅಂತ ನಾವು ಕರೆಯುವ ಒಂದು ರೋಗಾವಸ್ಥೆ ಅಂದರೆ ಒಂದು ಕಂಡೀಷನ್ ಇದೆ, ಈ ಫ್ಯಾಟಿ ಲಿವರ್ ಅಂತಿರೋದು. ಸೊ ಈ ಫ್ಯಾಟಿ ಲಿವರ್ ಅಂತ ಒಂದು ಈ ರೋಗದ್ದು ಕಾಂಪ್ಲಿಕೇಶನ್ಸ್ ಏನೇನಲ್ಲ ಅಂತ ನೋಡೋಣ. ಸೊ ಈ ಲಿವರಲ್ಲಿ ಎಕ್ಸಸ್ ಆಗಿ ಫ್ಯಾಟ್ ತುಂಬೋದನ್ನೇ ನಾವು ಫ್ಯಾಟಿ ಲಿವರ್ ಅಂತ ಕರೆಯೋದು. ಈ ಲಿವರಲ್ಲಿ ಎಕ್ಸ್ಟ್ರಾ ಫ್ಯಾಟ್ ತುಂಬುವಾಗ ಏನಾಗುತ್ತೆ, ಲಿವರಿಗೆ ಅದರದ್ದು ಕೆಲಸ ಮಾಡೋಕ್ಕೆ ಆಗಲ್ಲ. ಎಕ್ಸ್ಟ್ರಾ ಯಾರಾದರೂ ಒಬ್ಬರು ಅದರದ್ದು ಮೇಲ್ಗಡೆ ಇರುವಾಗ ಲಿವರಿಂದು ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಅಂತಿದ್ರೇನೆ ಎಲ್ಲ ಜೀವನ ಶೈಲಿ ರೋಗಗಳು ಶುರುವಾಗೋದು. ಅದು ಮಧುಮೇಹ ಆಗಲಿ, ಬೊಜ್ಜಾಗಲಿ, ಕೊಲೆಸ್ಟ್ರಾಲ್ ಆಗಲಿ, ಅಥವಾ ಹಾರ್ಟ್ ಅಟ್ಯಾಕ್ ಆಗಲಿ, ಕ್ಯಾನ್ಸರ್ ಆಗಲಿ, ಈ ಥರ ಎಲ್ಲ ಜೀವನ ಶೈಲಿ ರೋಗದ್ದು ಶುರುವಾಗೋದು ಲಿವರಿಂದ. ಏಕೆಂದರೆ ನಾವು ತಿಂತಾ ಇರುವ ಎಲ್ಲ ಆಹಾರದ್ದು ಮೆಟಬಾಲಿಸಮ್ ಅಂತ ಆಗೋದು ಲಿವರಲ್ಲಿ ಇದೆ. ಸೊ ಇಷ್ಟು ಕಾಂಪ್ಲಿಕೇಶನ್ಸ್ಗಳು ಬರುತ್ತೆ ನಿಮ್ಮ ಲಿವರಲ್ಲಿ ಎಕ್ಸ್ಟ್ರಾ ಆಗಿ ಫ್ಯಾಟ್ ತುಂಬುವಾಗ. ಈಗ ಇದು ಬರೋಕ್ಕಿರುವ ರೀಸನ್ ಏನಂತ ನೋಡುವ. 2 ಥರ ಫ್ಯಾಟಿ ಲಿವರ್ನ ಬಗ್ಗೆ ನೀವು ಕೇಳಿರ್ಬೋದು. ಆಲ್ಕಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸು, ನಾನ್ ಆಲ್ಕಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸು. ಸೊ ಯೂಶ್ವಲಿ ಜನರು ಥಿಂಕ್ ಮಾಡೋದು ಹೇಗೆ, ನಾನು ಆಲ್ಕಹಾಲ್ ಕುಡಿಯಲ್ಲ, ನನಗೆ ಆ ಥರ ಯಾವುದೋ ಕೆಟ್ಟ ಅಭ್ಯಾಸ ಇಲ್ಲ, ಸೊ ನನಗೆ ಫ್ಯಾಟಿ ಲಿವರ್ ಬರಲ್ಲ. ಅಥವಾ ನನಗೆ ಆ ಥರ ಏನಾದರೂ ಫ್ಯಾಟಿ ಲಿವರ್ ಬಂದಿದ್ದರೆ ನಾನು ಕುಡಿಯಲ್ಲ, ಸೊ ನನಗೆ ಅದರದ್ದು ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಒಂದು ಕಾಮನ್ ನೋಷನ್ ಇದೆ ಜನರದ್ದು ಮಧ್ಯದಲ್ಲಿ. ಸೊ ಈಗ ರೀಸೆಂಟ್ ರಿಸರ್ಚಸ್ ಪ್ರಕಾರ 90% ನಾನ್ ಆಲ್ಕಹಾಲಿಕ್ ಲಿವರ್ ಡಿಸೀಸೇ ಕಂಡು ಬರೋದು. ಈವನ್ ಕಾಂಪ್ಲಿಕೇಶನ್ಸ್ಗಳು ಅಥವಾ ನಾವು ಗೌರವ ಜಾಸ್ತಿ ಕೊಡಬೇಕಾಗಿರೋದು ಕೂಡ ನಾನ್ ಆಲ್ಕಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಿಗೆ. ಯಾಕೆಂದರೆ ಆಲ್ಕಹಾಲ್ ಕುಡಿಯಲ್ಲ ಅಂದಿರುವವರಿಗೆ ಲಿವರಲ್ಲಿ ಫ್ಯಾಟ್ ತುಂಬೋದು ಹೇಗೆ? ಸೊ ಇದರಲ್ಲಿ ನಿಮಗೆ ಅರ್ಥ ಆಗಬೇಕಾಗಿರೋ ಒಂದು ಕಾನ್ಸೆಪ್ಟ್ ಏನು ಅಂತಿದ್ರೆ, ನೀವು 3 ಹೊತ್ತು ಅಥವಾ 4 ಸತಿನೂ ನೀವು ಏನು ತಿಂತಾ ಇರೋದು ಅಂತ ನೋಡಬೇಕು. ಈಗ ನಾವು ಏನು ತಿಂತಾ ಇರೋದು ಆ ಆಹಾರದಿಂದಾನೇ ಅಲ್ವಾ ನಮಗೆ ಫ್ಯಾಟಿ ಲಿವರ್ ಅಂತ ಒಂದು ಕಂಡೀಷನ್ ಬರೋದು. ನೀವು 3 ಸತಿ 4 ಸತಿ ಫ್ಯಾಟ್ ಅಲ್ಲ ತಿನ್ನೋದು, ನೀವು ಜಾಸ್ತಿ ತಿಂತಾ ಇರೋದು ಏನು, ಕಾರ್ಬೋಹೈಡ್ರೇಟ್ಸ್ಗಳು, ಈ ಧಾನ್ಯದಿಂದ ಅಕ್ಕಿಯಿಂದ ಧಾನ್ಯದಿಂದ ಮಾಡುವ ದೋಸೆ, ಇಡ್ಲಿ, ಉಪ್ಪಿಟ್ಟು, ಈ ಥರ ಐಟಮ್ಸ್ಗಳು, ಅಥವಾ ಗೋಧಿಯಿಂದ ಮಾಡುವ ಚಪಾತಿ, ಜೋಳದಿಂದ ಮಾಡುವ ರೊಟ್ಟಿ, ಅಥವಾ ಅಕ್ಕಿಯಿಂದ ಮಾಡುವ ಅನ್ನ, ಈ ಥರ ಐಟಮ್ಸ್ಗಳಿರುತ್ತೆ 3 ಹೊತ್ತು ನಮ್ಮ ಆಹಾರ ಪದ್ಧತಿಯಲ್ಲಿ. ಸೊ ನಾವು 3 ಹೊತ್ತು ಏನು ತಿಂತಾ ಇರೋದು ಇದರಿಂದಾನೇ ನಮಗೆ ಫ್ಯಾಟಿ ಲಿವರ್ ಅಂತ ಒಂದು ಕಂಡೀಷನ್ ಬರೋದು. ಹಂಗೆ ಅಂದ್ಕೊಂಡು 3 ಹೊತ್ತು ಅನ್ನ ಅಥವಾ 3 ಹೊತ್ತು ಚಪಾತಿ ತಿನ್ನೋರಿಗೆ ಎಲ್ಲರಿಗೂ ಫ್ಯಾಟಿ ಲಿವರ್ ಬರುತ್ತೆ ಅಂತಿಲ್ಲ. ನೀವು ಈಗ ಎಷ್ಟು ಕ್ಯಾಲೋರಿ ನೀವು ನಿಮ್ಮ ಬಾಡಿಗೆ ಕೊಡ್ತಾ ಇದ್ದೀರೋ ಅಷ್ಟು ಕ್ಯಾಲೋರಿನ ಬರ್ನ್ ಮಾಡೋಕ್ಕಷ್ಟಿರುವ ಫಿಸಿಕಲ್ ಆ್ಯಕ್ಟಿವಿಟಿ ನೀವು ಮಾಡ್ತಾ ಇದ್ದೀರೋ ಇಲ್ವೋ ಅಂತ ನೀವು ಒಂದು ಸ್ವಲ್ಪ ಅನಾಲಿಸಿಸ್ ಮಾಡಬೇಕು. ಈಗ ನೀವು ಬೆಳಗ್ಗೆ ಹೋಗಿ ದೋಸೆ ತಿಂತೀವಿ, ಹಾಗೆ ಹೋಗಿ ಸಿಟ್ಟಿಂಗ್ ವರ್ಕ್ ಮಾಡ್ತಾ ಇರುತ್ತೆ, ಅಥವಾ ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತೆ ಸಿಟ್ಟಿಂಗ್ ವರ್ಕ್ ಮಾಡೋಕ್ಕೆ ಕಂಟಿನ್ಯೂ ಮಾಡ್ತಾ ಇರುವಾಗ ಏನಾಗುತ್ತೆ, ನೀವು ತಿಂದಿರುವ ಕ್ಯಾಲೋರಿನ ಬರ್ನ್ ಮಾಡೋಕ್ಕಷ್ಟು ಆ್ಯಕ್ಟಿವಿಟಿ ನಿಮ್ಮ ಬಾಡಿಯಲ್ಲಿ ಆಗ್ತಾ ಇಲ್ಲ, ಅಥವಾ ಅಷ್ಟು ನೀವು ವ್ಯಾಯಾಮ ಮಾಡ್ತಾ ಇಲ್ಲ ಅಂದಿದ್ರೆ ಈ ಎಕ್ಸಸ್ ಆಗಿ ಬರುವ ಕ್ಯಾಲೋರಿ, ಈ ಎಕ್ಸಸ್ ಆಗಿರುವ ಕಾರ್ಬೋಹೈಡ್ರೇಟನ್ನು ಬಾಡಿ ಸ್ಟೋರ್ ಮಾಡೋಕ್ಕಿರುವ ಟೆಂಡೆನ್ಸಿಗೆ ಹೋಗುತ್ತೆ. ಯಾವುದೋ ನಿಮ್ಮ ಬಾಡಿಯಲ್ಲಿ ಎಕ್ಸ್ಟ್ರಾ ಇರೋದನ್ನು ಬಾಡಿ ಸ್ಟೋರ್ ಮಾಡುತ್ತೆ. ಈ ಸ್ಟೋರ್ ಮಾಡೋದು ಎಲ್ಲಿ, ನಿಮ್ಮ ಲಿವರಲ್ಲಿ ಏನಾಗಿ ಸ್ಟೋರ್ ಮಾಡೋದು, ಫ್ಯಾಟ್ ಆಗಿ ಸ್ಟೋರ್ ಮಾಡೋದು. ನೀವು ತಿಂತಾ ಇರೋದು ಶುಗರ್ ಇರ್ಬೋದು, ಈಗ ಅಕ್ಕಿ ಆಗಲಿ, ಗೋಧಿ ಆಗಲಿ, ಜೋಳ ಆಗಲಿ, ರಾಗಿ ಆಗಲಿ, ಸಿರಿಧಾನ್ಯ ಆಗಲಿ, ಇದು ಯಾವುದೂ ಫ್ಯಾಟ್ ಅಲ್ಲ, ಇದು ಎಲ್ಲದೂ ಶುಗರ್ ಅಥವಾ ಕಾರ್ಬೋಹೈಡ್ರೇಟ್ ಇದೆ. ಬಟ್ ಈ ಕಾರ್ಬೋಹೈಡ್ರೇಟಿಂದ ಎಕ್ಸಸ್ನ ನಿಮ್ಮ ಬಾಡಿಯಲ್ಲಿ ಸ್ಟೋರ್ ಮಾಡೋದು ಫ್ಯಾಟ್ ಅಂದ ರೂಪದಲ್ಲಿ. ಸೊ ಈ ಥರ ಎಕ್ಸ್ಟ್ರಾ ಸ್ಟೋರ್ ಮಾಡೋದ್ರಿಂದಾನೇ ನಿಮಗೆ
ಫ್ಯಾಟಿ ಲಿವರ್ ಅಂತ ಒಂದು ಕಂಡೀಷನ್ ಬರೋದು. ಸೊ ಇವಾಗ ಅರ್ಥ ಆಯ್ತಲ್ಲ, 3 ಹೊತ್ತು ನೀವು ಫ್ಯಾಟ್ ತಿಂದು ತುಪ್ಪ ಕುಡಿದು ಬೆಣ್ಣೆ ಕುಡಿದು ಅಲ್ಲ ಲಿವರಲ್ಲಿ ಫ್ಯಾಟ್ ತುಂಬೋದು. ನೀವು 3 ಹೊತ್ತು ಎಕ್ಸ್ಟ್ರಾ ತಿಂತಾ ಇರುವ ಧಾನ್ಯಗೆ, ಈ ಧಾನ್ಯಗಳು ನೀವು ತಿಂದು ಇದಿಷ್ಟು ಬರ್ನ್ ಮಾಡೋಕ್ಕಿಷ್ಟ ಇರುವ ಫಿಸಿಕಲ್ ಆಕ್ಟಿವಿಟಿ ಅಥವಾ ನೀವು ವ್ಯಾಯಾಮ, ಇದು ಇನ್ ಆ್ಯಂಡ್ ಔಟಿಗೆ ಈ ಬ್ಯಾಲೆನ್ಸ್ ಇಲ್ಲದೆ ಇರುವಾಗ್ಲಾನೆ ಎಕ್ಸ್ಟ್ರಾ ಆಗಿ ಬರುವ ಧಾನ್ಯ ಅಥವಾ ಈ ಶುಗರು ನಿಮ್ಮ ಲಿವರಲ್ಲಿ ಫ್ಯಾಟ್ ರೂಪದಲ್ಲಿ ಸ್ಟೋರ್ ಮಾಡೋದು. ಹೀಗೆ ಬರುವ ಒಂದು ಕಂಡೀಷನ್ ಇದೆ ಫ್ಯಾಟಿ ಲಿವರ್ ಅಂತಿರೋದು. ಸೊ ಈ ಲಿವರಿಂದು ಕೋಶದಲ್ಲಿ ಎಕ್ಸ್ಟ್ರಾ ಈ ಫ್ಯಾಟ್ ತುಂಬುವಾಗ ನಿಮ್ಮ ಲಿವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಕಂಡೀಷನ್ ಬರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಕೊಲೆಸ್ಟ್ರಾಲ್, BP, ಹಾರ್ಟ್ ಅಟ್ಯಾಕು, ಸ್ಟ್ರೋಕು ಈ ಥರ ಕಾಂಪ್ಲಿಕೇಶನ್ಸ್ಗಳೆಲ್ಲ ಮತ್ತೆ ಫ್ಯೂಚರಲ್ಲಿ ಬರೋದು. ಇದರದ್ದೆಲ್ಲದರದ್ದು ಮೂಲ ಕಾರಣ ಅಂದಿರೋದು ನಿಮ್ಮ ಲಿವರಲ್ಲಿ ತುಂಬಿರುವ ಎಕ್ಸ್ಟ್ರಾ ಫ್ಯಾಟ್ ಇದೆ. ಸೊ ಇದಕ್ಕಿರುವ ಚಿಕಿತ್ಸಾ ರೀತಿಗಳು ಏನು? 3 ಆಸ್ಪೆಕ್ಟ್ ಇದೆ. ಒಂದು ಪ್ರಾಪರ್ ಆಗಿರುವ ಆಹಾರ ಕ್ರಮ, 2ನೇದು ವ್ಯಾಯಾಮ, 3ನೇದು ಪೋಷಕಾಂಶ ಮತ್ತು ಕರೆಕ್ಟು ನಿದ್ರೆ. ಸೊ ಇದರಲ್ಲಿ ಆಹಾರ ಕ್ರಮದ ಬಗ್ಗೆ ನಾನು ಹೇಳುವಾಗ ಫಸ್ಟಿಂದಾನೇ ನೀವು ಡಯಟಿಂದ ಅವಾಯ್ಡ್ ಮಾಡಬೇಕಾಗಿರೋದು ರಿಫೈನ್ಡ್ ಶುಗರ್ಸ್, ಅದು ಈ ರಿಫೈನ್ಡ್ ಆಯಿಲ್ಸ್, ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ಗಳಂತಿರೋದು. ಸೊ ಈ ಐಸ್ ಕ್ರೀಮ್ಸು, ಚಿಪ್ಸು, ಬೇಕರಿ ಪ್ರಾಡಕ್ಟ್ಸು, ಬಿಸ್ಕೆಟ್ಸ್, ಕೇಕ್ಸು, ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಇದರಲ್ಲಿ ಎಲ್ಲ ರಿಫೈನ್ಡ್ ಶುಗರ್ಸ್ಗಳಿದೆ. ಇದೆಲ್ಲ ಡೈರೆಕ್ಟ್ ನಿಮ್ಮದು ಲಿವರಿಗೆ ಹೋಗಿ ಅಟ್ಯಾಕ್ ಮಾಡೋದಿದೆ. ಮತ್ತು ಈ ಫ್ರಕ್ಟೋಸ್, ಈ ಶುಗರ್ ಸಿರಪ್ಸ್ಗಳು, ಎಕ್ಸಸ್ ಆಗಿ ನಾವು ಫ್ರೂಟ್ಸ್ ತಿನ್ನೋದು, ಈ ಫ್ರಕ್ಟೋಸ್ ಅಂತಿರೋ ಶುಗರ್ ಕೂಡ ಡೈರೆಕ್ಟ್ ನಿಮ್ಮ ಲಿವರ್ನ ಡ್ಯಾಮೇಜ್ ಮಾಡೋದು, ಅಂದರೆ ಫ್ಯಾಟ್ ಆಗಿ ಕನ್ವರ್ಷನ್ ಆಗೋದೆ. ಸೊ ಈ ಥರ ರಿಫೈನ್ಡ್ ಶುಗರ್ಸ್ಗಳು, ರಿಫೈನ್ಡ್ ಆಯಿಲ್ಸ್ಗಳು, ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ಗಳು ಫಸ್ಟೇ ನಿಮ್ಮ ಡಯಟಿಂದ ತೆಗಿಬೇಕು. 2ನೇದು ನಿಮ್ಮ ಡಯಟಲ್ಲಿ ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ಸ್ಗಳನ್ನ ಅಂದರೆ ಎಕ್ಸಸ್ ಕ್ಯಾಲೋರಿ ನೀವು ತಗೋಬಾರದು. ಈ 3 ಹೊತ್ತು ಈ ಧಾನ್ಯಗಳು ತಿಂದಿರುವ ಅಭ್ಯಾಸನ ನೀವು ಸ್ವಲ್ಪ ಕಡಿಮೆ ಮಾಡಬೇಕು. 2ನೇದು ನಿಮ್ಮದು ನಾನು ಹೇಳಿರೋದು ವ್ಯಾಯಾಮ. ಸೊ ನೀವು ಎಷ್ಟು ತಗೋತಾ ಇದ್ದೀರೋ ಅಷ್ಟು ಪ್ರಮಾಣದಲ್ಲಿ ನೀವು ವ್ಯಾಯಾಮ ಮಾಡೋಕ್ಕೂ ನೀವು ಸ್ಟಾರ್ಟ್ ಮಾಡಬೇಕು. ಆ ವ್ಯಾಯಾಮ ಅಂತ ಹೇಳುವಾಗ ವಾಕಿಂಗಿನ ಒಂದು ವ್ಯಾಯಾಮ ಆಗಿ ನೀವು ಕನ್ಸಿಡರ್ ಮಾಡಬಾರದು. ಒಂದು ಸ್ವಲ್ಪ ವೆಯ್ಟ್ ಟ್ರೈನಿಂಗು, ಮಸಿಲ್ ರೆಸಿಸ್ಟೆನ್ಸ್ ಆಗಿರುವ ಕೆಲವೊಂದು ಎಕ್ಸಸೈಸ್ಗಳು ಅಥವಾ ಡೈನಾಮಿಕ್ ಸ್ವೆಟ್ಟಿಂಗ್ ಆಗುವ ಥರ ವ್ಯಾಯಾಮಗಳನ್ನ ನೀವು ಮಾಡಬೇಕು. 3ನೇದು ಪ್ರಾಪರ್ ನಿದ್ರೆ. ಸ್ಟ್ರೆಸ್ ಅಂದಿರೋದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಈ ಫ್ಯಾಟಿ ಲಿವರಿಗಾವುದು, ಜೀವನ ಶೈಲಿ ರೋಗಗಳಾಗಲಿ. ಸೊ ಈ ಸ್ಟ್ರೆಸ್ ಕಡಿಮೆ ಮಾಡಬೇಕು ಅಂದಿರೋದು ಮೇಯ್ನ್ ಮಾಡೋಕ್ಕಾಗೋದು ಕರೆಕ್ಟಾಗಿ ನಿದ್ರೆ. 6 to 7 hours ಕಂಟಿನ್ಯೂಸ್ ನಿದ್ರೆ ನೀವು ಮಾಡಬೇಕು. ಪೋಷಕಾಂಶ ವಿಟಮಿನ್ಸ್ಗಳು ಜಾಸ್ತಿ ಬಾಡಿಗೆ, ವಿಟಮಿನ್ D, ವಿಟಮಿನ್ B12, ವಿಟಮಿನ್ E ಈ ಥರ ವಿಟಮಿನ್ಸ್ಗಳೆಲ್ಲ ಕರೆಕ್ಟಾಗಿ ನಿಮ್ಮ ಬಾಡಿಗೆ ಪೋಷಕಾಂಶ ಇರುವ ಆಹಾರಗಳು ನಿಮ್ಮ ಡಯಟ್ ಪ್ಲ್ಯಾನ್ ಮಾಡುವಾಗ ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ಈ ಕೇವಲ ಈ ನಾನು ಹೇಳಿರುವ ಈ 3 ನೀವು ಟ್ರೈ ಮಾಡಿದರೆ ಫ್ಯಾಟಿ ಲಿವರ್ ಅಂತ ಈ ರೋಗ ಕಂಡೀಷನಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಸೊ ಇದರಿಂದ ಹೊರಗೆ ಬಂದರೆ ಫ್ಯಾಟಿ ಲಿವರ್ನ ನೀವು ರಿವರ್ಸ್ ಮಾಡುವಾಗ ಅಟ್ ಎ ಟೈಮ್ ನಿಮಗೆ ಬೆನಿಫಿಟ್ ಬರೋದು ಫ್ಯೂಚರ್ ಮಧುಮೇಹದಿಂದ ಹೊರಗೆ ಬರೋಕ್ಕಾಗುತ್ತೆ, ಕೊಲೆಸ್ಟ್ರಾಲಿಂದ ಹೊರಗೆ ಬರೋಕ್ಕಾಗುತ್ತೆ, ನಿಮ್ಮ ಬ್ಲಡ್ ವೆಸಲ್ಸನ್ನ ಹೆಲ್ತಿ ಮಾಡಿಕೊಂಡು BP ಅಂತ ಒಂದು ಕಂಡೀಷನಿಂದ ಹೊರಗೆ ಬರೋಕ್ಕಾಗುತ್ತೆ. ಇದರದ್ದು ಕಾಂಪ್ಲಿಕೇಶನ್ ಆಗಿ ಬರುವ ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಕ್ಯಾನ್ಸರು ಎಲ್ಲದರಿಂದ ಎಲ್ಲ ಜೀವನ ಶೈಲಿ ರೋಗದಿಂದ ಹೊರಗೆ ಬರೋಕ್ಕಂಥದ್ದು ಸಾಧ್ಯ. ಸೊ ಈ ಫ್ಯಾಟಿ ಲಿವರ್ ಅಂತ ಕಂಡೀಷನ್ ನಿಮಗೆ ಇದೆಯೋ ಇಲ್ವೋ ಅಂತ ಅಲ್ಟ್ರಾಸೌಂಡು ಸ್ಕ್ಯಾನಿಂಗ್ ಮಾಡಿದರೆ ಗೊತ್ತಾಗುತ್ತೆ, ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಇದೆಲ್ಲ ನಿಮಗೆ ಮಧುಮೇಹ ಅಂತ ಇದ್ದರೆ ಫಸ್ಟೇ ಇದನ್ನೆಲ್ಲ ನೋಡಿಕೊಂಡು ಫ್ಯಾಟಿ ಲಿವರ್ನ ರಿವರ್ಸ್ ಮಾಡೋಕ್ಕಿರುವ ಆಹಾರ ಪದ್ಧತಿ, ವ್ಯಾಯಾಮನ ಶುರು ಮಾಡಿ. ಸೊ ಈ ಥರ ಕಾಂಪ್ಲಿಕೇಶನಿಂದ ಹೊರಗೆ ಬರೋಕ್ಕಂಥದ್ದು ಸಾಧ್ಯ. ಥ್ಯಾಂಕ್ ಯು.